ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾರ್ತ್ ಕರ್ನಾಟಕ ಸೈಡ್ ನಾವು ಯುಗಾದಿ ಹಬ್ಬಕ್ಕೊಂದು ಈ ಥರ ರೆಸಿಪಿ ಮಾಡ್ತೀವಿ ರೀ. ಇದಕ್ಕೆ ನಾವು ಬ್ಯಾವು ಅಂತ ಕರಿತೀವಿ. ಎಲ್ಲ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ನಾಗೂ ಇದೇ ಥರ ಮಾಡಲ್ಲ, ಬಟ್ ಸ್ಪೆಷಲಿ ಗುಲ್ಬರ್ಗಾನಾಗ ನಾವು ಈ ಥರ ಬ್ಯಾವು ಮಾಡ್ತೀವಿ ರೀ ಹಬ್ಬಕ್ಕೆ. ಇದು ಹೆಂಗೆ ಮಾಡ್ತೀವಿ ಅಂತಂದು ನಾನು ನಿಮಗೆ ಈ ವಿಡಿಯೋಲಿ ಹೇಳ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿರಿ. ಈ ರೆಸಿಪಿ ಮಾಡಬೇಕಂತಂದರೆ ಹುಣ್ಸಿನ್ಕಾಯಿ ಬೇಕೇ ಬೇಕು ರೀ. ಹುಣ್ಸಿನ್ಕಾಯಿ ಇಲ್ಲಾರ್ದೆ ನಮಗೆ ಬ್ಯಾವು ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ನಾ ಇಲ್ಲೊಂದಿಷ್ಟು ಹುಣ್ಸಿನ್ಕಾಯಿ ತೊಗೊಂಡಿನಿ. ಇದಕ್ಕೊಂದು ಸ್ವಲ್ಪ ವಾಶ್ ಮಾಡ್ತೀನಿ ರೀ. ಯಾಕಂದ್ರೆ ಮಾರ್ಕೆಟ್ಲಿಂದ ತೊಗೊಂಡು ಬರ್ತೀವಿ, ಇದ್ರ ಮ್ಯಾಗೆಲ್ಲ ಧೂಳೆಲ್ಲ ಕುಂತಿರ್ತದೆ. ಹಾಗೆ ನೆನೆ ಹಾಕಿಟ್ಟು ಅದು ರಸ ತೆಗೆದ್ರೆ ಸರಿ ಇರಲ್ಲ. ಅದಕ್ಕೆ ನಾ ಇದು ಜಾಸ್ತಿ ಕ್ಯೂಂಚಲಕ್ಕೆ ಹೋಗ್ಬಿಡ್ದ್ರಿ. ಜಾಸ್ತಿ ಕ್ಯೂಂಚಿದ್ರೆ ಮತ್ತು ಇದ್ರ ಒಳಗಿಂದೆಲ್ಲ ಹುಳಿ ನೀರಲ್ಲೇ ಹೋಗ್ಬಿಡ್ತದೆ. ಸ್ವಲ್ಪ ಮ್ಯಾಗೆ ತೊಳ್ಕೊರಿ. ತೊಳ್ಕೊಂಡು ಇದಕ್ಕೆ ನೆನೆ ಹಾಕ್ಲಕ್ಕೆ ಇಟ್ಬಿಡ್ರಿ. ನೋಡಿರಿ, ಎಲ್ಲ ವರ್ಷ ಯುಗಾದಿ ಹಬ್ಬಕ್ಕೆ ನಾವು ಈ ಥರ ಒಂದು ಗಡಿಗೆ ಮಾರ್ಕೆಟ್ಲಿಂದ ತೊಗೊಂಡು ಬರ್ತೀವಿ. ಸೊ ಈ ವರ್ಷ ನಾನೇ ಈ ಗಡಿಗೆ ಮಾರ್ಕೆಟ್ಲಿಂದ ತೊಗೊಂಡು ಬಂದೀನಿ. ಇದಕ್ಕೆ ಚಂದ ವಾಶ್ ಮಾಡಿ ಇಟ್ಟೇನಿ ರೀ. ಈಗ ಇದ್ರಾಗೆ ನಾವು ಬೇವು ಮಾಡ್ತೀನಿ. ಬೇವು ಮಾಡಿದಾದ್ಮೇಲೆ ಈ ಗಡಿಗೆ ಪೂಜೆ ಮಾಡಿ ಆಮೇಲೆ ಎಲ್ಲರೂ ನಾವು ಈ ಗಡಿಗೆಯಿಂದ ಬೇವು ಕುಡಿತೀವಿ ರೀ. ಬೇವು ಮಾಡ್ಬೇಕಂತಂದರೆ ಗಡಿಗೆ ಮತ್ತು ಹುಣ್ಸಿನ್ಕಾಯಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಅಷ್ಟೇ ಇಂಪಾರ್ಟೆಂಟ್ ನಮ್ಗೆ ಇವು ಬೇವಿನ ಹೂವು ರೀ. ಈ ಬೇವಿನ ಹೂವು ರೀಲಕ್ಕೆ ನಾನು ಮತ್ತು ನಮ್ಮ ಮಾಯಿ ಮುಂಜಾನೆ ಹೋಗಿ ಹರ್ಕೊಂಡು ಬಂದೀವಿ. ಇಲ್ಲಿ ನಮ್ಮ ಮಾಯಿ ಏನು ಮಾಡತ್ತಾಳ ಅಂತಂದರೆ ಬೇವಿನ ಹೂವುಗಳೆಲ್ಲ ಹಿಂಗೆ ಮರದಾಗ ಸಪ್ರೇಟಾಗಿ ತೆಗಿಯಕತ್ತಾಳ ರೀ. ಇವೆಲ್ಲ ಸ್ವಲ್ಪ ಇದು ಬೇವಿನ ಹೂವು ಉದುರಿಸ್ಬೇಕಂತಂದ್ರೆ ಭಾಳ ಕಷ್ಟ ಆಗ್ತದೆ ರೀ. ಈ ಥರ ಉದುರಿಸಿದ್ರೆ ಏನಾಗ್ತದಂದ್ರೆ ಬೇವಿನ ಹೂವಿನ ಜೊತೆನೇ ಕಾಯಿಗಳ್ನು ಬಂದುಬಿಡ್ತಾವೆ ರೀ. ಇವು ಕಾಯಿ ನಾವು ಬೇವಿನಾಗ ಹಾಕಲ್ರಿ. ಹಾಕಿದ್ರೆ ಏನಾಗ್ತದೆ ಅಂತಂದರೆ ಬೇವು ಕಹಿ ಕಹಿ ಆಗ್ತದೆ. ಅದಕ್ಕೆ ನಮ್ಮ ಮಾಯಿ ಹೂವು ಮತ್ತು ಹೂವುಗಳು ಹಿಂಗೆ ಒರೆಸಿದ್ರೆ ಏನಾಗ್ತದಂದ್ರೆ ಹೂವು ಮತ್ತು ಕಾಯಿ ಸಪ್ರೇಟ್ ಆಗಿಬಿಡ್ತಾವೆ ರೀ. ಸಪ್ರೇಟ್ ಆದ್ಮ್ಯಾಗ ಹಿಂಗೆ ಮರದಾಗ ಅವೆಲ್ಲ ಹಾಕ್ಕೊಂಡು ಕೇರ್ಬೇಕು ರೀ. ಕೇರ್ದಾದ್ಮ್ಯಾಗ ಏನಾಗ್ತದಂದ್ರೆ ಹೂವಿನ ಪೆಟಲ್ಸ್ ಅಷ್ಟೇ ಅದು ಮುಂದೆ ಬಟ್ಟಿನಾಗ ಬಂದು ಬೀಳತ್ತದ ನೋಡ್ರಿ. ಇವು ಕಾಯಿಗಳೆಲ್ಲ ಹಿಂದೆ ಹೋಗ್ಬಿಡ್ತಾವೆ. ಸೊ ನಾವೇನು ಮಾಡ್ಬೇಕಂದ್ರೆ ಓನ್ಲಿ ಹೂವಿನ ಪೆಟಲ್ಸ್ಗಳು ತೊಗೋಬೇಕು. ಈ ಥರ ಈಗ ನೋಡ್ಬೋದು ರೀ, ಇಲ್ಲಿ ಒಂದೂ ಕಾಯಿ ಬಂದಿಲ್ಲ, ಓನ್ಲಿ ಹೂವಿನ ಪೆಟಲ್ಸ್ಗಳು ಇದ್ದಾವೆ. ಈ ಥರ ಹೂವಿನ ಪೆಟಲ್ಸು ನಮಗೆ ಬೇವು ಮಾಡಬೇಕಾದ್ರೆ ಬೇಕೇ ಬೇಕು ರೀ. ಇವು ಹೂವಿನ ಪೆಟಲ್ಸ್ ಇರಲಾರ್ದೆ ನಾವು ಬೇವು ಮಾಡಲ್ಲ. ಸೊ ಇವು ಪೆಟಲ್ಸ್ ಎಲ್ಲ ನಾವು ಬೇವಿನಾಗ ಹಾಕ್ತೀವಿ. ಬೇವು ಮಾಡ್ಬೇಕಂತಂದ್ರೆ ಒಂದಿಷ್ಟು ಹಣ್ಣುಗಳ್ನು ನಾವು ಹಾಕ್ತೀವಿ ರೀ ಬೇವಿನಾಗ. ನಾ ಇಲ್ಲೊಂದು 4 ಚಿಕ್ಕು ತೊಗೊಂಡಿನಿ. ತರ್ಬೂಜು, ಕಲ್ಲಂಗಡಿ, ಆ್ಯಪಲ್ಲು ಮತ್ತು ಬಾಜು ಮನೆಗೆ ಒಂದು ಮಾನ್ಕೆ ಗಿಡ ಐತ್ರಿ. ಅವ್ರಿಗೆ ಮಾನ್ಕೆ ಕೊಡು ಅಂತ ಹೇಳಿದ್ರು, ಒಂದು ಮಾನ್ಕೆ ಕೊಟ್ಟಾರ. ಇದೆಲ್ಲ ಸಣ್ಣ ಎರಿಸಿ ಬೇವಿನಾಗ ಹಾಕಂಬ್ರಿ. ಈಗ ನೋಡಿರಿ, ನಮ್ಮ ಮಾಯಿ ಆಲ್ರೆಡಿ ಮಾನ್ಕೆ ತೊಗೊಂಡು ಎರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾಳ. ಈ ಥರ ಸಣ್ಣ ಎರ್ಚಿದ ಮಾನ್ಕೆ ಏನು ಮಾಡ್ತೀನಿ ಅಂದರೆ ಗಡಿಗೆಗೆ ಹಾಕ್ತೀನಿ. ಈಗ ಒಂದು ಎಲ್ಲ ಗಡಿಗೆಗೆ ಹಾಕೊತಾನೆ ಹೋಗಬೇಕು. ಮಾರ್ನಿಂಗ್ ನಾವೇನು ಬೇವಿನಕಾಯಿ ಹೂವು ಹರಿದು ಕ್ಲೀನ್ ಮಾಡಿ ಇಟ್ಟಿದ್ದೇವಲ್ಲ, ಆ ಬೇವಿನಕಾಯಿ ಹೂವನ್ನು ಇದರಲ್ಲಿ ಹಾಕ್ತೀನಿ. ಈಗ ನಾ ಏನು ಮಾಡ್ತೀನಿ ಅಂದರೆ ಈ ತೋರಿಸಿದೆಲ್ಲ ಫ್ರೂಟ್ಸ್ಗಳ್ನ ನಾನು ಚಂದ ಎರಚಿ ಮತ್ತು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಎಲ್ಲ ಫ್ರೂಟ್ಸ್ಗಳ್ನು ಒಂದು ಗಡಿಗೆಗೆ ಹಾಕೊತಾ ಹೋಗಬೇಕು. ಫಸ್ಟಿಗೆ ನಾ ಆ್ಯಪಲ್ ಹಾಕಿದ್ದೀನಿ, ಅದು ಸಣ್ಣ ಎರ್ಚಿದೆ. ಆಮೇಲೆ ಇಲ್ಲಿ 1-2-4 ಚಿಕ್ಕು ತೊಗೊಂಡಿದ್ದೆ, ಎಲ್ಲ ಅವು ಸಣ್ಣ ಕಟ್ ಮಾಡಿದ್ದೆ. ಆಮೇಲೆ ಇವು ತರ್ಬೂಜು, ವಾಟರ್ಮೆಲನ್ ರೀ. ಆಮೇಲೆ ಇವೆಲ್ಲ ಸಣ್ಣ ಕಟ್ ಮಾಡಿ ಗಡಿಗೆಗೆ ಹಾಕೊತಾ ಹೋಗಬೇಕು. ಆಮೇಲೆ ನಾ ಇಲ್ಲಿ ಒಂದಿಷ್ಟು ಅಂಗೂರನು ತೊಗೊಂಡಿನಿ ರೀ, ಉಪ್ಪು ಕಟ್ ಮಾಡಿ ಇಟ್ಟೀನಿ. ಎಲ್ಲ ಗಡಿಗೆಗೆ ಹಾಕ್ರಿ. ನಾ ಏನು ಹುಣ್ಸಿನ್ಕಾಯಿ ನೆನೆ ಹಾಕಿಟ್ಟಿದ್ದಲ್ರಿ, ಇದೆಲ್ಲ ಹುಣ್ಸಿನ್ಕಾಯಿಗೆ ನಾ ಚಂದ ಕಿವ್ಚ್ಕೊಂಡು ಇದ್ರದ್ದು ರಸ ತೆಕ್ಕೊಂಡ್ಬಿಡ್ತೇನೆ ರೀ. ನೋಡಿರಿ, ಈ ಥರ ರಸ ತೆಕ್ಕೊಂಡು ಇದೆಲ್ಲ ರಸ ಈಗ ಗಡಿಗೆಗೆ ಹಾಕ್ಕೊಂಡ್ಬಿಡ್ತೇನೆ. ಬೇವು ಮಾಡ್ಬೇಕಂದ್ರೆ ಸ್ವಲ್ಪ ಜನ ಸಕ್ರೆನೂ ಹಾಕ್ತಾರೆ ರೀ, ಬಟ್ ನಾವು ಸಕ್ರೆ ಹಾಕಲ್ಲ, ನಾವು ಬೆಲ್ಲನೇ ಹಾಕ್ತೀವಿ. ಸೊ ಬೆಲ್ಲ ತೊಗೊಂಡು ಅದಕ್ಕೆ ತೊಳೆದು ಅದಕ್ಕೆ ಚಂದ ಎರ್ಚ್ಕೊಂಡು ಅದಕ್ಕೆ ಈ ಥರ ರಸ ಮಾಡಿ ಸೋಸಿ ಇದೆಲ್ಲ ರಸನ ನಾ ಗಡಿಗೆಗೆ ಹಾಕ್ತೀನಿ ರೀ. ಈಗ ಮೇನ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ಬೇವಿನ ಎಚ್ಚ ರೆಡಿ ಮಾಡ್ಕೋಬೇಕು. ಬೇವಿನ ಎಚ್ಚ ಅಂತಂದರೆ ಬೇವಿನ ಮಸಾಲ. ಮಾರ್ಕೆಟ್ನಾಗೆಲ್ಲ ಸಪ್ರೇಟ್ ನಿಮ್ಗೆ ಮಸಾಲ ಪ್ಯಾಕೆಟ್ ಸಿಗ್ತದೆ, ಬಟ್ ನಾನು ಮನೆಗೆ ರೆಡಿ ಮಾಡ್ಕೊಳತ್ತೇನೆ ರೀ. ಫಸ್ಟ್ ಒಂದು ಸ್ವಲ್ಪ ಸೋಪು, ಕೊಬ್ಬರಿ ಮತ್ತು ಪುಟಾಣಿ ಹಾಕಿ ಪೌಡರ್ ಮಾಡ್ಕೊರಿ. ನಾ ಕಲ್ಸಕ್ರಿನೂ ಹಾಕೀನಿ ರೀ, ಅದೊಂದು ಮಿಸ್ಟೇಕ್ ಮಾಡೀನಿ. ಕಲ್ಸಕ್ರಿ ಇದ್ರಾಗ ಹಾಕ್ಬೇಡ್ರಿ, ಕಲ್ಸಕ್ರಿ ಡೈರೆಕ್ಟ್ಲಿ ಗಡಿಗೆನಾಗ ಹಾಕಿರಿ. ಈಗ ಸೋಪು, ಪುಟಾಣಿ ಮತ್ತು ಕೊಬ್ಬರಿದು ಪೌಡರ್ ಏನಿದೆ ಅಲ್ಲ, ಈ ಪೌಡರ್ ಹೀಗೆ ಡೈರೆಕ್ಟ್ಲಿ ಗಡಿಗೆನಾಗ ಹಾಕಿದ್ರೆ ಏನಾಗ್ತದೆ ಅಂದರೆ ಮಿಕ್ಸ್ ಆಗಲ್ಲ. ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತೀನಿ ರೀ. ಏನೇನು ಗಂಟುಗಳು ಇರ್ತಾವೆ ಎಲ್ಲ ಚಂದ ನೀರಾಗಿ ಕಲಿತದೆ ರೀ. ಇದನ್ನೇ ಮೇನ್ ಬೇವಿನ ಮಸಾಲ ರೀ, ಇದು ಮಸಾಲ. ಈ ಮಸಾಲನೂ ಗಡಿಗೆನಾಗ ಹಾಕ್ಬಿಡ್ರಿ. ಈಗ ನೀವು ಬೇವು ತಣ್ಣಗೆ ಆಗ್ಬೇಕಂತ ನಾನು ಸ್ವಲ್ಪ ಫ್ರಿಜ್ನಿಂದ ಐಸ್ ಕ್ಯೂಬ್ ಹಾಕ್ಲತ್ತೀನಿ ರೀ. ನಿಮಗೆ ಬೇಕಾದಷ್ಟು ನೀರು ಹಾಕೊಳ್ರಿ. ನೋಡಿರಿ, ಇಲ್ಲಿ ಆಲ್ರೆಡಿ ಗಡಿಗೆ ಪೂಜೆ ಮಾಡಿ ಇಟ್ಟಿವಿ ನಾವು. ಒಂದಿಷ್ಟು ಕುಂಕುಮ ಹಚ್ಚಿ, ಹೂವು ಹಾಕಿ, ದೀಪ ಹಚ್ಚಿ, ದೀಪದಿಂದ ಆರತಿ ಬೆಳಗಿ ಎವ್ರಿ ವರ್ಷ ಇದೇ ಥರ ನಾವು ಹೊಸ ಗಡಿಗೆ ತಂದು ಇದು ಬೇವು ಮಾಡಿ ಇದಕ್ಕೆ ಪೂಜೆ ಮಾಡ್ತೀವಿ ರೀ. ಇದರಲ್ಲಿ ಸಿಹಿ ಇದೆ, ಕಹಿ ಇದೆ ಮತ್ತು ಹುಳಿ ಇದೆ. ಏನಕ್ಕೆ ಈ ಥರ ಮಾಡ್ತೀವಿ, ಎದ್ರ ಸಂಕೇತ ಅಂತಂತಂದರೆ ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ಎಲ್ಲರೂ ಒಟ್ಟಿಗೆ ಎದ್ದು ಎದುರಿಸೋಣ ಅಂತಂದು. ಯುಗಾದಿ ನಮಗೆ ಹೊಸ ವರ್ಷ ರೀ. ಈ ಹೊಸ ವರ್ಷ ದಿನ ಇದು ಸಿಹಿ ಕಹಿಯಿಂದ ಮಾಡಿರುವಂಥ ಇದೊಂದು ಬೇವು ಕುಡಿದು ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ರೀ. ನೋಡಿರಿ, ಬೇವು ಈ ಥರ ಕಾಣಿಸ್ತದ. ಫಸ್ಟ್ ನಾನು ನಮ್ಮ ಮಾಯಿ ಕೊಡ್ತೀನಿ ಟೇಸ್ಟ್ ಮಾಡೋಕೆ, ಏನಂತಾಳೆ ನೋಡಮ್ಮ. ಬೇವು ಬೇಕು, ಕುಡ್ದು ನೋಡಿ ಹೆಂಗದ ಹೇಳ.